ಸರಾಕೆರೆಗೆ ನಾನು ಬರ್ಲಿಕ್ಕೆ 20 ದಿನ ಆಯ್ತು. ಅಪ್ಪ ಎಲ್ಲಿಂದ ಬರ್ತಾ ಇದ್ದೀರಾ? ನಾವು ಜಲನಗರ ಹೆಚ್ಚು. ಅಪ್ಪ ಏನ್ ಪ್ರಾಬ್ಲಮಿಗೋಸ್ಕರ ಸರಾಕೆರೆಗೆ ಬಂದ್ರಿ? ನನಗೆ ಕೊಲೆಸ್ಟ್ರಾಲ್ ಹೆಚ್ಚಾಗಿತ್ತು, ಹಾ. ಕುಂದ್ರಕ ನಿಂದ್ರಕ ತ್ರಾಸ ಆಗ್ತಿತ್ತು, ಕೈ ಕಾಲು ನೋವು ಹೋಯ್ತು, ಜಾಸ್ತಿ ಬಂತು. ಮತ್ತೆ BP ಜಾಸ್ತಿ ಇತ್ತು, ತಲೆನೋವು ಇತ್ತು, ತಲೆನೋವು. ಈಗ ತಲೆನೋವು ಕಡಿಮೆ. ನನಗೆ ಕೊಲೆಸ್ಟ್ರಾಲ್ ಕಡಿಮೆ ಆಗಿದೆ. ನಾನು ಕುಂತು ಎದ್ದೊಳದ್ರೂ ಏನು ನೋವಿಲ್ಲ. ಮತ್ತೆ ನನಗೆ BP 200 130 ಆಗಿದೆ. ನನಗೆ ಮೈ ಸ್ವಲ್ಪ ಹಗುರ, ದಿನ ಬಂದು ಮಾಡಿದ್ರಿಂದ ಮೈ ಹಗುರ ಆಗಿದೆ. ಕೆಲಸ ಮಾಡಲಿಕ್ಕೆ ಕುಂದಲಿಕ್ಕೆ ಏನು ತ್ರಾಸು ಇಲ್ಲ. ಇನ್ನು ಅರ್ಧ ನೋವಿತ್ತು, ಅದನ್ನೂ ಕಡಿಮೆ ಆಗಿದೆ. ಕಿವಿ ನೋವಿತ್ತು, ಅದನ್ನೂ ಕಡಿಮೆ ಆಗಿದೆ. ಇದು ಸರಿಯಾಗಿ ಬೆಸ್ಟ್ ಟ್ರೀಟ್ಮೆಂಟ್ ಆಗಿದೆ. ಅದರಿಂದ ರಾಯಚೂರಿಗೆ ಬಂದಿದೆ. ನಮಗೆಲ್ಲ ಸದುಪಯೋಗ ಮಾಡಿಕೊಂಡು ನಾವು ಇದನ್ನ ಆರೋಗ್ಯನ ಕಾಪಾಡ್ಕೋಬೇಕಂತ ವಿನಂತಿಸ್ಕೊಳ್ತೀವಿ. ಅಪ್ಪ ಇವಾಗ ತುಂಬಾ ಜನ ಹೇಳ್ತಿರ್ತಾರೆ ಸರಾಕೆರೆಗೆ ಬರುವಾಗ ಇಂಪ್ರೂವ್ಮೆಂಟ್ ಸಿಂಪ್ಟಮ್ಸ್ ಆಗುತ್ತೆ ಅಂತ. ನಿಮಗೆ ಏನಾದ್ರು ಆ ರೀತಿ ಆಗಿದೆಯಾ? ನನಗೆ ಫಸ್ಟಿಗೆ ಸ್ವಲ್ಪ ತಲೆನೋವು ತಿರುಗ್ತಿತ್ತು, ನಿದ್ದೆ ಸರಿಯಾಗಿ ಬರ್ತಿದ್ದಿಲ್ಲ. ಈಗೆಲ್ಲ ಬಹಳ ಕಂಟ್ರೋಲ್ ಆಗಿದೆ, ನಿದ್ದೆ ಬರ್ತಾ ಇದೆ, ಆರಾಮಾಗಿ. ಅಪ್ಪ ಇವಾಗ ಸ್ವಲ್ಪ ಜನ ಹೇಳ್ತಾರೆ ಇದು ಬರೋದ್ರಿಂದ ಇದು ಕರೆಂಟ್ ಟ್ರೀಟ್ಮೆಂಟ್ ಅಂತ ಹೇಳಿ, ಅವರಿಗೆಲ್ಲ ನೀವೇನ್ ಹೇಳ್ತೀರಾ? ಏನು ಹಂಗೇನಿಲ್ಲ, ಇದು ನಮ್ಗೇನು ಆರಾಮಾಗಿದೆ. ಏನು ನಮ್ಗೆ ಅಂದ್ರೆ ತ್ರಾಸ. ಅಪ್ಪ ಮುಂಚೆ ಎಲ್ಲಾದ್ರೂ ಹಾಸ್ಪಿಟಲ್ಗೆ ತೋರಿಸಿದ್ರೆ ನಿಮಗೆ ಪ್ರಾಬ್ಲಮ್ಗೆ? ತೋರಿಸಿದ್ವಿ, ಆದ್ರೇನು ಅಷ್ಟು ಕಡಿಮೆ ಆಗಿದೆ. ಒಂದಿನಕ್ಕೆ ಎಷ್ಟು ಟ್ಯಾಬ್ಲೆಟ್ ತಗೊಂತಿದ್ರು? ಹೌದು, ತಲೆನೋವು ಅಂದ್ರೆ ಒಂದು ವಾರಕ್ಕೆ 2 ಟ್ಯಾಬ್ಲೆಟ್ ತಗೊಂತಿದ್ದೆ. ತಲೆನೋವು ತಲೆನೋವಿಲ್ಲ, ಟ್ಯಾಬ್ಲೆಟ್ ಬಿಟ್ಟಿದ್ದೀರಾ? ಬಿಟ್ಟಿದ್ದೀವಿ. ಜ್ವರ ಕ್ಲಾಸ್ ಮಾಡಿ ಬಗ್ಗೆ ಎಲ್ರಿಗೂ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಒಳ್ಳೇದಿದೆ, ಎಲ್ಲರೂ ಸದುಪಯೋಗ ಮಾಡ್ಕೇರಿ. ಇದು ಅವಕಾಶ ರಾಯಚೂರಿಗೆ ಬಂದಿದೆ, ನೀವೆಲ್ಲರೂ ಸದುಪಯೋಗ ಮಾಡ್ಕೊಂಡು ಚಲೋ ಆರೋಗ್ಯವನ್ನು ಕಾಪಾಡ್ಕೋಬೇಕಂತ ವಿನಂತಿಸ್ಬೋದು. ಥ್ಯಾಂಕ್ ಯು ಅಪ್ಪ.